ರಾಜ್ಯದಲ್ಲಿ ಎದ್ದಿರೋ ಹಕ್ಕಿ ಜ್ವರ ಅಬ್ಬರ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಮೇಲಿಂದ ಮೇಲೆ ಹಲವು ಜಿಲ್ಲೆಗಳಿಗೆ ಸೋಂಕಿನ ಸುನಾಮಿ ಶಿಫ್ಟ್ ಆಗಿದೆ. ಇದರ ಬೆನ್ನಲ್ಲೇ ಈಗ ಮಟನ್ ರೇಟ್ ಕೂಡ ಗಗನಕ್ಕೇರ್ತಿದೆ. ಕರುನಾಡಲ್ಲಿ ಹೆಚ್ಚಾಯಿತು ಹಕ್ಕಿ ಜ್ವರ ಟೆನ್ಷನ್. ಕೋಳಿ ಫಾರ್ಮ್ಗಳ ಮೇಲೆ ಹದ್ದಿನ ಕಣ್ಣು. ಕರುನಾಡಿನಲ್ಲಿ ಹಕ್ಕಿ ಜ್ವರದ ಸೈಲೆಂಟ್ ಸುನಾಮಿಯೇ ಶುರುವಾಗಿದೆ. ಒಂದೊಂದೇ ಊರಲ್ಲಿ ಹಕ್ಕಿ ಜ್ವರದ ಸೋಂಕು ಕಾಣಿಸಿಕೊಳ್ತಿದ್ದು ಕೋಳಿಗಳ ಜೊತೆಗೆ ಪಕ್ಷಿಗಳ ಮಾರಣ ಹೋಮವೇ ಆಗ್ತಿದೆ. ಚಿಕ್ಕಬಳ್ಳಾಪುರ, ಹಾವೇರಿ, ಕೊಪ್ಪಳ, ಯಾದಗಿರಿ, ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ H5N1 ಭಯ ಹೆಚ್ಚಾಗಿದ್ದು ಕೋಳಿ ಫಾರ್ಮ್ಗಳ ಮೇಲೆ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಎದ್ದಿರೋ ಹಕ್ಕಿ ಜ್ವರದ ಕಾಡ್ಗಿಚ್ಚು ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ದಿನದಿಂದ ದಿನಕ್ಕೆ ಕೋಳಿ ಜ್ವರ ಆತಂಕ ಹೆಚ್ಚಾಗ್ತಾನೇ ಇದೆ. ಹೀಗಾಗಿ ಬರದಹಳ್ಳಿಯ ಇಡೀ ಊರಿಗೆ ಬ್ಯಾರಿಕೇಡ್ ಹಾಕಿ ದಿಗ್ಬಂಧನ ಹಾಕಲಾಗಿದೆ. ಹಕ್ಕಿ ಜ್ವರಕ್ಕೆ ಹೆದರಿರೋ ಜನರು ಮನೆಯಿಂದ ಹೊರಬರುವುದಕ್ಕೂ ಹೆದರ್ತಿದ್ದಾರೆ. ಅಕ್ಕಪಕ್ಕದ ಊರವರಂತೂ ಈ ಕಡೆ ಮುಖ ಹಾಕಿಯೂ ಮಲಗ್ತಿಲ್ಲ. ಹೀಗಾಗಿ ಇಡೀ ಊರಿಗೆ ಊರೇ ಬಿಕೋ ಅಂತಿದೆ. ಹಕ್ಕಿ ಜ್ವರದ ಹಾವಳಿ ಊರೂರಲ್ಲೂ ಜೋರಾಗ್ತಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೋಳಿ ಫಾರ್ಮ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಕೋಳಿಗಳಿಂದಲೇ ಜ್ವರ ಹರಡುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಕೋಳಿ ಫಾರ್ಮ್ಗಳಲ್ಲಿ ಮೇಲಿಂದ ಮೇಲೆ ತಪಾಸಣೆ ಮಾಡ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 28 ಕೋಳಿ ಫಾರ್ಮ್ಗಳಿದ್ದು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅತ್ಯಧಿಕ ಮೊಟ್ಟೆ ಇಡುವಂಥ ಕೋಳಿಗಳ ಸಂಖ್ಯೆ ಇದ್ದು ಇಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಏನು ಪೋಲ್ಟ್ರಿ ಫಾರ್ಮರ್ಸನ್ನು ಮತ್ತು ಸಂಬಂಧಪಟ್ಟ ಇಲಾಖೆಯವ್ರನ್ನ ಎಲ್ಲರನ್ನೂ ಕರೆದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಇತ್ತ ಯಾದಗಿರಿಯಲ್ಲೂ ಹಕ್ಕಿ ಜ್ವರ ಆತಂಕ ಜೋರಾಗಿದೆ. ಹೀಗಾಗಿ ಪಶು ಸಂಗೋಪನಾ ಇಲಾಖೆಯ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಜಿಲ್ಲೆಯಲ್ಲಿರುವಂತಹ ಬಹುತೇಕ ಕೋಳಿ ಫಾರ್ಮ್ಗಳಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮಾಲೀಕರು ಹದ್ದಿನ ಕಣ್ಣಿಡುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಹಲವೆಡೆ ಹಕ್ಕಿ ಜ್ವರ ಜೋರಾಗ್ತಿರೋದ್ರಿಂದ ಕೊಡಗಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಬೇರೆ ರಾಜ್ಯಗಳಿಂದ ಬರುವಂತಹ ಕೋಳಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಜಿಲ್ಲೆಯ 3 ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಿದ್ದು ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲೂ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದು ಚೆಕ್ ಪೋಸ್ಟ್ಗಳಲ್ಲಿ ತೀವ್ರ ನಿಗಾ ವಹಿಸಲಾಗ್ತಿದೆ. ಕೋಳಿ ಸಾಕಾಣಿಕೆ ಮಾಡೋ ರೈತರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ಹಲವು ಜಿಲ್ಲೆಗಳಲ್ಲಿ ಶುರುವಾಗಿರೋ ಹಕ್ಕಿ ಜ್ವರದ ಎಫೆಕ್ಟ್ ಬೆಂಗಳೂರಿಗರಿಗೂ ತಟ್ಟಿದಂತೆ ಕಾಣಿಸ್ತಿದೆ. ಚಿಕನ್ ತಿಂದ್ರೆ ಎಲ್ಲಿ ಸೋಂಕು ಹರಡುತ್ತೋ ಅನ್ನೋ ಭಯದಲ್ಲಿ ಜನರು ಚಿಕನ್ ಬಿಟ್ಟು ಮಟನ್ ಮೊರೆ ಹೋಗ್ತಿದ್ದಾರೆ. ಹೀಗಾಗಿ 1 ಕೆಜಿ ಮಟನ್ಗೆ 850 ರೂಪಾಯಿ ಆಗಿದೆ. ಆದ್ರೂ ಕೂಡ ಚಿಕನ್ ಮುಟ್ಟದೆ ಮಟನ್ ಖರೀದಿ ಮಾಡ್ತಿದ್ದಾರೆ. ಹಕ್ಕಿ ಜ್ವರದ ಆತಂಕ ಜೋರಾಗ್ತಿದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪಶು ಸಂಗೋಪನಾ ಇಲಾಖೆ ಅಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆಯ ಕ್ರಮವನ್ನ ಕೈಗೊಂಡಿದ್ದಾರೆ. ಸದ್ಯಕ್ಕೆ ಮನುಷ್ಯರಲ್ಲಿ ಯಾವುದೇ ಸೋಂಕು ಕಂಡು ಬಂದಿಲ್ಲ. ಹೀಗಾಗಿ ಭಯ ಬಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರು. ಹಕ್ಕಿ ಜ್ವರದ ಏನಿಲ್ಲ, ಈಗ ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ ಅಲ್ಲಿ ಆ ಭಾಗದಲ್ಲಿ. ಈಗ ಇದುವರೆಗೂ ಯಾವುದು ಮನುಷ್ಯರ ಮೇಲೆ ಇದುವರೆಗೂ ಏನೋ ಆ ಥರ ದುಷ್ಪರಿಣಾಮ ಆಗಿಲ್ಲ. ಆದರೆ ಪಶುಸಂಗೋಪನಾ ಇಲಾಖೆಯವರು ಎಲ್ಲ ಕಡೆ ಹಕ್ಕಿಗಳನ್ನು ಅದು ನಾಶ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅದನ್ನು ನಿಯಂತ್ರಣ ಮಾಡೋದಕ್ಕೆಲ್ಲ ಅವರು ಕ್ರಮ ತಗೊಳ್ತಾ ಇದ್ದಾರೆ. ಅವರನ್ನೆಲ್ಲ ನಾವು ಚೆಕಪ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಏನಾದರೂ ಜ್ವರ ನೆಗಡಿ ಅದು ಇದು ಬಂದರೆ ಅದನ್ನು ನಾವು ಚೆಕಪ್ ಮಾಡ್ತೀವಿ, ಏನಾದರೂ ಇದಕ್ಕೇನೋ ಸಂಬಂಧ ಇದೆಯಾ ಇಲ್ವಾ ಅಂತ. ಇದುವರೆಗೂ ಆ ಥರದ್ದು ಏನೂ ಬಂದಿಲ್ಲ. ಒಟ್ಟಲ್ಲಿ ಹಕ್ಕಿ ಜ್ವರದ ಹಾವಳಿಗೆ ಜನರು ಕಂಗಾಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.